ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಕೆಲವು ದಿನಗಳ ಹಿಂದೆ ಒಂದು ಲಿಸ್ಟ್ ನ ರಿಲೀಸ್ ಮಾಡಿದ್ರು. ಅಂದ್ರೆ ಕೆಲವು ಕ್ಲಾಸ್ಗಳಿಗೆ ಸಂಬಂಧಿಸಿದಂತೆ ಕ್ಲಾಸ್ ಕೋಡ್ಗಳಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳ ಲಿಸ್ಟ್ ನ ರಿಲೀಸ್ ಮಾಡಿದ್ರು. ಹಾಗೆ ಆ ಲಿಸ್ಟ್ ಅಲ್ಲಿ ಹೆಸರಿರುವಂತಹ ವಿದ್ಯಾರ್ಥಿಗಳಿಗೆ KEA ಆಫೀಸ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಪಾಲ್ಗೊಳ್ಳೋದಕ್ಕೆ ಹೇಳಿದ್ರು. ಸರಿನಾ? ನಂತರ ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನಿದೆ, ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್, ಅದು ಜೂನ್ 25ರಿಂದ 29ರವರೆಗೆ ನಡೆಸಲಾಗತ್ತೆ ಅಂತ ಹೇಳಿದ್ರು. ನಂತರ ಆ ಕ್ಲಾಸ್ ಕೋಡ್ಗಳಿಗೆ ಸಂಬಂಧಿಸಿದಂತೆ ಏನು ಲಿಸ್ಟ್ ನ ರಿಲೀಸ್ ಮಾಡಿದ್ರು. ಅದರಲ್ಲಿ ಕ್ಲಾಸ್ ಎ ವಿದ್ಯಾರ್ಥಿಗಳ ಹೆಸರು ಇಲ್ಲ. ಈಗ ಕ್ಲಾಸ್ ಎ ವಿದ್ಯಾರ್ಥಿಗಳು ನಮಗೆ ಯಾವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಕೇಳ್ತಾ ಇದ್ರು. ಇದಕ್ಕೆ ಉತ್ತರ ತಿಳ್ಕೊಳ್ಳೋದಾದ್ರೆ ಕ್ಲಾಸ್ ಎ ವಿದ್ಯಾರ್ಥಿಗಳು ಏನಿದ್ರು ಅಥವಾ ಆ ಲಿಸ್ಟ್ ಅಲ್ಲಿ ಹೆಸರು ಇಲ್ಲದೆ ಇರುವಂತಹ ವಿದ್ಯಾರ್ಥಿಗಳು ಏನಿದ್ರು ಅವರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆನ್ಲೈನ್ ಅಲ್ಲಿ ಆಗಿರುತ್ತೆ. ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿರುತ್ತೆ. ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ನೀವು ಪಾಲ್ಗೊಳ್ಳುವಂತಹ ಅವಶ್ಯಕತೆ ಇಲ್ಲ. ಕ್ಲಾಸ್ ಎ ವಿದ್ಯಾರ್ಥಿಗಳು ಕೂಡ ನಿಮಗೆ ಆನ್ಲೈನ್ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿರ್ತಾರೆ. ಅದಕ್ಕೋಸ್ಕರ ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಪಾಲ್ಗೊಳ್ಳೋ ಅವಶ್ಯಕತೆ ಇಲ್ಲ. ಹಾಗಿದ್ರೆ ಮುಂದಿನ ಪ್ರಾಸೆಸ್ ಏನು ಅಂತ ತಿಳ್ಕೊಳ್ಳೋದಾದ್ರೆ, ಈಗ ವಿದ್ಯಾರ್ಥಿಗಳಿಗೆ ಕ್ಲಾಸ್ ಎ ಹಾಗೆ ಆ ಲಿಸ್ಟ್ ಅಲ್ಲಿ ಹೆಸರು ಇಲ್ಲದೆ ಇರುವಂತಹ ವಿದ್ಯಾರ್ಥಿಗಳಿಗೋಸ್ಕರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ರಿಲೀಸ್ ಮಾಡ್ತಾರೆ. ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಅದಕ್ಕೂ ಕೂಡ ಡೇಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಸರಿನಾ? ಇದುವರೆಗೆ ಅನೌನ್ಸ್ ಮಾಡಿಲ್ಲ, ಅದಕ್ಕೂ ಕೂಡ ಡೇಟ್ ಅನ್ನ ಅನೌನ್ಸ್ ಮಾಡ್ತಾರೆ. ವೇಟ್ ಮಾಡಿ. ಅವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು, ಹಾಗೆ ಮುಂದೆ ಕೌನ್ಸಿಲಿಂಗ್ ಅಲ್ಲಿ ಪಾಲ್ಗೊಳ್ಳೋದು ಇಷ್ಟೇ. ನಂತರ ಯಾವ ಯಾವ ವಿದ್ಯಾರ್ಥಿಗಳ ಹೆಸರು ಆ ಒಂದು ಲಿಸ್ಟ್ ಅಲ್ಲಿ ಇದೆ ಅವರಿಗೆ ಈಗ ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ ಜೂನ್ 25ರಿಂದ 29ರವರೆಗೆ. ಅದರ ನಂತರ ಅವ್ರಿಗೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ಕೊಡ್ತಾರೆ. ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಕೊಡ್ತಾರೆ. ಅವರು ಕೂಡ ಡೌನ್ಲೋಡ್ ಮಾಡ್ಕೊಳ್ಳೋದು. ಮುಂದೆ ಕೌನ್ಸಿಲಿಂಗ್ ಪ್ರಾಸೆಸ್ ಏನಿದೆ, ಆಪ್ಷನ್ ಎಂಟ್ರಿ, ನಂತರ ಸೀಟ್ ಅಲಾಟ್ಮೆಂಟ್ ಆದ್ಮೇಲೆ ಚಾಯ್ಸ್ ಎಂಟ್ರಿ, ಅಡ್ಮಿಷನ್, ಅದೇ ರೀತಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಇದರೊಳಗಡೆ ಪಾರ್ಟಿಸಿಪೇಟ್ ಮಾಡೋದು. ಸರಿನಾ? ಕ್ಲಾಸ್ ಎ ವಿದ್ಯಾರ್ಥಿಗಳು ಸದ್ಯದ ಮಟ್ಟಿಗೆ ಏನು ಮಾಡಬೇಕು ಅಂತ ಇಲ್ಲ. ಜಸ್ಟ್ ಮುಂದಿನ ಪ್ರೊಸೆಸ್ಗೋಸ್ಕರ ವೇಟ್ ಮಾಡಿ. ಬೇಡ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.